ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸಚಿವ ತಿಮ್ಮಾಪುರ ಅವರ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಾತಾಡಿದ್ದಾರೆ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಉಪ್ಪು ತಿಂದವರು ಯಾರೇ ಇದ್ರೂ ನೀರು ಕುಡಿಲೇಬೇಕು, ತಪ್ಪೇನಾದ್ರೂ ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಬಾರಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾರಾ ಅನ್ನುವಂಥ ಚರ್ಚೆ ಕೂಡ ಇದರ ಬೆನ್ನಲ್ಲೇ ಒಂದಷ್ಟು ಶುರುವಾಗಿದೆ. ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸಚಿವ ತಿಮ್ಮಾಪುರ ಅವರ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಾತಾಡಿದ್ದಾರೆ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಉಪ್ಪು ತಿಂದವರು ಯಾರೇ ಇದ್ರೂ ನೀರು ಕುಡಿಲೇಬೇಕು, ತಪ್ಪೇನಾದ್ರೂ ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಬಾರಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾರಾ ಅನ್ನುವಂಥ ಚರ್ಚೆ ಕೂಡ ಇದರ ಬೆನ್ನಲ್ಲೇ ಒಂದಷ್ಟು ಶುರುವಾಗಿದೆ. ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸಚಿವ ತಿಮ್ಮಾಪುರ ಅವರ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಾತಾಡಿದ್ದಾರೆ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಉಪ್ಪು ತಿಂದವರು ಯಾರೇ ಇದ್ರೂ ನೀರು ಕುಡಿಲೇಬೇಕು, ತಪ್ಪೇನಾದ್ರೂ ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಬಾರಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾರಾ ಅನ್ನುವಂಥ ಚರ್ಚೆ ಕೂಡ ಇದರ ಬೆನ್ನಲ್ಲೇ ಒಂದಷ್ಟು ಶುರುವಾಗಿದೆ. ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸಚಿವ ತಿಮ್ಮಾಪುರ ಅವರ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಾತಾಡಿದ್ದಾರೆ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಉಪ್ಪು ತಿಂದವರು ಯಾರೇ ಇದ್ರೂ ನೀರು ಕುಡಿಲೇಬೇಕು, ತಪ್ಪೇನಾದ್ರೂ ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಬಾರಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾರಾ ಅನ್ನುವಂಥ ಚರ್ಚೆ ಕೂಡ ಇದರ ಬೆನ್ನಲ್ಲೇ ಒಂದಷ್ಟು ಶುರುವಾಗಿದೆ. ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸಚಿವ ತಿಮ್ಮಾಪುರ ಅವರ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಾತಾಡಿದ್ದಾರೆ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ ಕೂಡ ಇದರ ಬಗ್ಗೆ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಉಪ್ಪು ತಿಂದವರು ಯಾರೇ ಇದ್ರೂ ನೀರು ಕುಡಿಲೇಬೇಕು, ತಪ್ಪೇನಾದ್ರೂ ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಬಾರಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾರಾ ಅನ್ನುವಂಥ ಚರ್ಚೆ ಕೂಡ ಇದರ ಬೆನ್ನಲ್ಲೇ ಒಂದಷ್ಟು ಶುರುವಾಗಿದೆ. ಈಗ
ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಲ್ಲ ಬಟ್ ಅಲಿಗೇಷನ್ ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಕ್ಕರ್ ಸಚಿವರ ಮೇಲೆ ಸಚಿವರ ಹೆಸರಿದೆ ಸರ್, ಅಬಕಾರಿ ಸಚಿವರ ಹೆಸರಿದೆ, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಅಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ, ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ, ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸಚಿವ ತಿಮ್ಮಾಪುರ ಅವರ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಾತಾಡಿದ್ದಾರೆ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಉಪ್ಪು ತಿಂದವರು ಯಾರೇ ಇದ್ರೂ ನೀರು ಕುಡಿಲೇಬೇಕು, ತಪ್ಪೇನಾದ್ರೂ ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಬಾರಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾರಾ ಅನ್ನುವಂಥ ಚರ್ಚೆ ಕೂಡ ಇದರ ಬೆನ್ನಲ್ಲೇ ಒಂದಷ್ಟು ಶುರುವಾಗಿದೆ. ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅಬಕಾರಿ ಸಚಿವರ ಹೆಸರಿದೆ, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಅಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ, ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ, ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸಚಿವ ತಿಮ್ಮಾಪುರ ಅವರ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಾತಾಡಿದ್ದಾರೆ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಉಪ್ಪು ತಿಂದವರು ಯಾರೇ ಇದ್ರೂ ನೀರು ಕುಡಿಲೇಬೇಕು, ತಪ್ಪೇನಾದ್ರೂ ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಬಾರಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾರಾ ಅನ್ನುವಂಥ ಚರ್ಚೆ ಕೂಡ ಇದರ ಬೆನ್ನಲ್ಲೇ ಒಂದಷ್ಟು ಶುರುವಾಗಿದೆ. ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅಬಕಾರಿ ಸಚಿವರ ಹೆಸರಿದೆ, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಅಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ, ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ, ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸಚಿವ ತಿಮ್ಮಾಪುರ ಅವರ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಮಾತಾಡಿದ್ದಾರೆ ಬಿಜೆಪಿ ನಾಯಕರು. ಸಿಎಂ ಸಿದ್ದರಾಮಯ್ಯ ಕೂಡ ಇದ್ರ ಬಗ್ಗೆ ಮೈಸೂರಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಉಪ್ಪು ತಿಂದವರು ಯಾರೇ ಇದ್ರೂ ನೀರು ಕುಡಿಲೇಬೇಕು, ತಪ್ಪೇನಾದ್ರೂ ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಮಾತಾಡಿದ್ದಾರೆ. ಈ ಬಾರಿ ತಿಮ್ಮಾಪುರ್ಗೆ ಗೇಟ್ ಪಾಸ್ ಕೊಟ್ಟೇ ಕೊಡ್ತಾರಾ ಅನ್ನುವಂಥ ಚರ್ಚೆ ಕೂಡ ಇದರ ಬೆನ್ನಲ್ಲೇ ಒಂದಷ್ಟು ಶುರುವಾಗಿದೆ. ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ ಸರ್, ಅಬಕಾರಿ ಸಚಿವರ ಹೆಸರಿದೆ, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಅಲ್ಲ ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ ಈಗ, ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ, ಮತ್ತೆ